ಮಾತಿನ ಸರ್ 2 ಗಂಟೆಗೆ सुबह सवेरे लेकर तेरा नाम प्रभु करते हैं हम शुरू आज का काम प्रभु गुरुओं का सत्कार कभी न भूले हम इतना बने महान गगन को छू ले हम गुरुओं का सत्कार कभी न भूले हम इतना बने महान गगन को छू ले हम हाँ इतना बने महान गगन को छू ले हम तुम्हीं से है हर सुबह तुम्हीं से शाम प्रभु करते हैं हम शुरू आज का काम प्रभु सुबह सवेरे लेकर तेरा नाम प्रभु करते हैं हम शुरू आज का काम प्रभु करते हैं हम शुरू आज का काम प्रभु करते हैं हम इंग्लिश उपन्यासकराದ ಶ್ರೀ ರಾಜ್ಕುಮಾರ್ ಸರ್ ಇವರಿಗೆ ದೀಪಾ ಧನ್ಯವಾದಗಳು ಸರ್ ಅವರಿಗೂ ಹಾಗೂ ವಿದ್ಯಾರ್ಥಿಗೂ. ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರಾದ ಶ್ರೀಮತಿ ಜ್ಯೋತಿ ಲಕ್ಷ್ಮಿ ಮೇಡಮ್ ಅವರಿಗೆ ಗಾಯತ್ರಿ ಇವಳಿಂದ ಸ್ವಾಗತವನ್ನು ಸ್ವೀಕರಿಸಿದ ಮೇಡಮ್ ಅವರಿಗೂ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಈಗ ಶ್ರೀಮತಿ ಅನಿತಾ ಮೇಡಮ್ ಇವರಿಗೆ ಅಂಬಿಕಾ ಇವಳಿಂದ ಸ್ವಾಗತ. ಸ್ವಾಗತವನ್ನು ಸ್ವೀಕರಿಸಿರುವ ಮೇಡಮ್ ಅವರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಧನ್ಯವಾದ. ಅರವಿಂದ್ ವಿದ್ಯಾರ್ಥಿ ಬಂದ ಸರ್ ಅವರಿಗೆ ಸ್ವಾಗತವನ್ನು ಸ್ವೀಕರಿಸಿದ ಹಾಗೆ ಪೂರ್ಣ ಮೇಡಮ್ ಅವರಿಗೆ ಮೇಡಮ್ ಅವರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ರೀನಾ ಮೇಡಮ್ ಇವರಿಗೆ ಭೌತಶಾಸ್ತ್ರದ ವಿದ್ಯಾರ್ಥಿಗಳು ಸಮರ್ಥಿಸುವ ಶ್ರೀಮತಿ ಶೋಭಾ ಅಕ್ಕ ಇವರಿಗೆ ವಿದ್ಯಾರ್ಥಿನಿಯಾದ ಮಾಲಶ್ರೀ ಇವರಿಂದ ಹೂಗುಚ್ಛ ಕೊಡುವುದರ ಮೂಲಕ ಸ್ವಾಗತ. ನಿಮಗೋಸ್ಕರ ಫಂಕ್ಷನ್ ಇರೋದು, ನಮಗೋಸ್ಕರ ಅಲ್ಲ. ವಿಡಿಯೋ ಮಾಡಂದ್ರೆ ಒಡೆ ಬನ್ನಿ ಯಾರಾದರೂ ನಾಗಮ್ಮ ಅವರಿಂದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ತೂತ ನಿಂದ್ರು
ಆಗ್ಯದ ಬಿಡ್ರಿ ಮಿಸ್. ಧನ್ಯವಾದಗಳು ವಿದ್ಯಾರ್ಥಿಗೆ. ವಿದ್ಯಾರ್ಥಿಗಳು ದಯವಿಟ್ಟು ಶಾಂತತೆಯಿಂದ ಹೂಗಳನ್ನು ಪಡೆಯಬೇಕು. ಹೂಗಳಂತೆ ಕಂಗೊಳಿಸುವ ನಮ್ಮ ಕಾಲೇಜಿನ ಹೂಗಳಿಗೆಲ್ಲ ಹೂಗಳ ಹಂಚಿಕೆ. ವೈದ್ಯ ಸ್ವಾಗತವನ್ನು ಸ್ವೀಕರಿಸಿದ ಹಾಗೂ ಸ್ವಾಗತವನ್ನು ಪಡೆದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಈ ಆಚರಣೆ ಸಂಸ್ಕೃತಿ ನಮ್ಮೆಲ್ಲ ಸಂತೋಷವನ್ನು ಇಮ್ಮಡಿಗೊಳಿಸುವ ಕಾರ್ಯಕ್ರಮವಾಗಿದೆ. ಸುಗಂಧ ಹೇಗೆ ಹರಡುತ್ತೋ ಅದೇ ರೀತಿಯಾಗಿ ನಿಮ್ಮ ಮುಂದಿನ ಜೀವನವನ್ನು ಕೂಡ ಹರಡಲಿ ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲ ಶಿಕ್ಷಕರು ನಿಮಗೆ ಅದನ್ನು ಕೊಡುವ ಮುಖಾಂತರ ಸ್ವಾಗತ ಮಾಡಿಕೊಂಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಹಾಗೂ ನಮ್ಮ ಎಲ್ಲ ಉಪನ್ಯಾಸಕಿಯರು ಮೊಗದಲ್ಲಿ ನಗುವನ್ನು ತುಂಬಿ ನಿಮಗಾಗಿ ಹರಳಿದ ಹೂಗಳಂತೆ ಕಂಗೊಳಿಸುತ್ತಿದ್ದಾರೆ. ಅವರ ನಗುವನ್ನಾದರೂ ನೋಡಿ ನಿಮ್ಮ ಮುಖದಲ್ಲಿ ನಗು ಅರಳಿ ಶಾಂತತೆಯಿಂದ ಕುಳಿತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವಕಾಶ ಮಾಡಿಕೊಡಿ. ಈಗ ನಮ್ಮ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದ ಶ್ರೀ ಶಿವರಾಯಗೌಡರ್ ಇವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ನೆಹರು ಅವರ ಕುರಿತು, ಮಕ್ಕಳ ದಿನಾಚರಣೆಯ ಕುರಿತು, ವಿಶೇಷವಾಗಿ ಮಕ್ಕಳಿಗಾಗಿ ಉಪನ್ಯಾಸವನ್ನು ನೀಡಲಿದ್ದಾರೆ. ಅವರೆಲ್ಲ ದಯವಿಟ್ಟು ಶಾಂತತೆಯಿಂದ ಆಲಿಸಿ. ಆ ಕಡೆ ಲಾಸ್ಟ್ ಸೈಯದ್ ಸ್ವಲ್ಪ ವಾಯ್ಸ್ಗೆ ಸೈಲೆಂಟ್ ಮಾಡಿ. ಅಷ್ಟೇ ಸೈಲೆಂಟ್ ಆಗಿ ಕೇಳಿ ಸ್ವಲ್ಪ. ಇವತ್ತಿನ ಇಡೀ ಕಾರ್ಯಕ್ರಮ ಎಲ್ಲ ವಿವರವಾಗಿದೆ. ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹಾಗೂ ಸದಾ ಯುವಕರಿಗೆ ಮತ್ತು ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಯುವಕರೇ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಯುವಕರನ್ನ ಪ್ರೋತ್ಸಾಹಿಸ್ತಾ ಇದ್ದ ಸ್ವಾಮಿ ವಿವೇಕಾನಂದರು ಹಾಗೂ ಈ ಪುರದ ಆರಾಧ್ಯ ದೈವನಾದ ಸಿದ್ದರಾಮೇಶ್ವರರನ್ನ ಎನ್ನ ಹೃದಯದಲ್ಲಿ ಸ್ಮರಿಸುತ್ತಾ ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಮುದ್ದು ಮಕ್ಕಳು, ಅದೇ ರೀತಿಯಾಗಿ ವೇದಿಕೆಯ ಮೇಲೆ ನಮ್ಮ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನನ್ನ ಎಲ್ಲ ಹಿರಿಯ ಉಪನ್ಯಾಸಕ ಸೋದರಿಯರೇ ಹಾಗೂ ಉಪನ್ಯಾಸಕ ಸೋದರರೇ ಹಾಗೂ ಮಿತ್ರರೇ, ತಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತಿನ ದಿನ ನಾವು ಏನನ್ನ ಆಚರಣೆ ಮಾಡ್ತಾ ಇದೀವಪ್ಪ ಅಂದ್ರೆ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೀವಿ. ಏತಕ್ಕಾಗಿ ಆಚರಿಸ್ತಾ ಇದ್ದೀವಿ, ಇದರ ಮೂಲ ಉದ್ದೇಶ ಏನು ಅಂತಕ್ಕಂಥದ್ದು. ಈ ಕಾಲೇಜಿಗೆ ನಾನು ಬಂದಿರತಕ್ಕಂಥದ್ದು ಸೆಪ್ಟೆಂಬರ್ 6, ಆದ್ರೆ ಇವತ್ತಿನ ದಿನ ಈ ಕಾಲೇಜಿನಲ್ಲಿ ನಾನು ಮಾತಾಡ್ತಕ್ಕಂಥದ್ದು 2ನೇ ಭಾಷಣ. ಮೊದಲನೇದು ಈ ಕಾಲೇಜಿನಲ್ಲೇ ಒಬ್ಬ ವಿದ್ಯಾರ್ಥಿಯಾಗಿ ಮತ್ತು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಮಗುವಾಗಿ ಕೂಡ ಈ ಕಾಲೇಜಿನಲ್ಲಿ ಕಲಿಸಿರ್ತಕ್ಕಂಥದ್ದು, ಅದು ವಿಶೇಷ ಹೆಮ್ಮೆ ಅನಿಸುತ್ತೆ ನನಗೆ. ಅದೇ ರೀತಿಯಾಗಿ ನಮ್ಮ ಗುರುಗಳು ಮ್ಯಾಥ್ಸ್ ಹೇಳ್ತಕ್ಕಂಥ ಜ್ಯೋತಿಲಕ್ಷ್ಮಿ ಮೇಡಮ್ ಅವ್ರ ಕಡೆಯಿಂದ ನಾವು ಮ್ಯಾಥ್ಸ್ ಅನ್ನು ಕಲಿತಿರ್ತಕ್ಕಂಥದ್ದು. ಅವರ ಎದುರಾಗಿ ಒಬ್ಬ ವಿದ್ಯಾರ್ಥಿಯಾಗಿ ಕೂಡ ನಾನು ಇಲ್ಲಿ ಕಲಿತಿರ್ತಕ್ಕಂಥದ್ದು, ಒಬ್ಬ ಉಪನ್ಯಾಸಕನಾಗಿ ನಿಮಗೆ ಒಂದು ಉಪನ್ಯಾಸವನ್ನ ನೀಡ್ತಕ್ಕಂಥದ್ದು ಹೆಮ್ಮೆ ಅನಿಸುತ್ತೆ. ಇಂಥ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ನನ್ನ ಪುಣ್ಯ ಅನಿಸುತ್ತೆ. ಅದೇ ರೀತಿಯಾಗಿ ಈ ಮಕ್ಕಳ ದಿನಾಚರಣೆ ಅಂತಕ್ಕಂಥದ್ದು ಮೊಟ್ಟ ಮೊದಲಿಗೆ ಆರಂಭವಾಗಿರ್ತಕ್ಕಂಥ 1925ರ ಅವಧಿಯಲ್ಲಿ ಅಂತಕ್ಕಂಥ ಜೆನಿವಾ ಅಂತಕ್ಕಂತಹ ಒಂದು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದ್ರೆ ಮಕ್ಕಳಿಗಾಗಿ ಅಂದ್ರೆ ಅವರ ಮೂಲಭೂತ ಹಕ್ಕುಗಳು, ಅವರ ರಕ್ಷಣೆ, ಅವರ ಶಿಕ್ಷಣ ಇವೆಲ್ಲವನ್ನು ಹೇಗೆ ನೀಡಬೇಕು, ಅವು ಹೇಗೆ ಸರಿದೂಗಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಭಾವನೆಯಿಂದ ಮೊದಲಿಗೆ ಇದನ್ನ ಆರಂಭಿಸಲಾಯಿತು ಅಂತಕ್ಕಂಥದ್ದು. ಅಷ್ಟರಲ್ಲಿ ಇವಾಗ ಪ್ರತಿಯೊಂದು ರಾಷ್ಟ್ರದಲ್ಲಿ ಬೇರೆ ಬೇರೆ ದಿನವನ್ನು ಬಂದ್ರೆ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಈ ತಿಂಗಳ ಒಂದು 14ನೇ ಏಕೆ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಯಾರು, ಜವಾಹರ್ಲಾಲ್ ನೆಹರು ಅವರ ಒಂದು ಸವಿ ನೆನಪಿಗಾಗಿ 1889 ನವೆಂಬರ್ 16ರಂದು ಜವಾಹರ್ಲಾಲ್ ನೆಹರು ಅವರು ಮೋತಿಲಾಲ್ ನೆಹರು ಮತ್ತು ಸ್ವರ್ಪರಾಣಿ ಒಂದು ಪುತ್ರರಾಗಿ ಅಲಹಾಬಾದ್ನಲ್ಲಿ ಜನಿಸಿದ್ರು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅಷ್ಟೇ ಅವರು 1912ರಿಂದ 1947ರವರೆಗೆ
ಸುಮಾರು ವರ್ಷಗಳ ಕಾಲ ಬಂದ್ರೆ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಿರ್ತಕ್ಕಂಥದ್ದನ್ನು ನೋಡ್ತೀವಿ, ಸೆರೆಮನೆ ವಾಸವನ್ನು ಅನುಭವಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ. ಮತ್ತು ಅಷ್ಟೇ ಒಬ್ಬ ಇತಿಹಾಸಕಾರನಾಗಿ ಅಂದ್ರೆ ನಮ್ಮ ಇತಿಹಾಸದಲ್ಲಿ ಬರುತ್ತೆ. ಇಂದಿನ ಅನಾಗರಿಕತೆಯಿಂದ ನಾಗರಿಕತೆಯಲ್ಲಿ ಸಾರ್ತಕ್ಕಂಥದ್ದು ಇತಿಹಾಸ ಅಂತಕ್ಕಂಥ ಒಂದು ಇತಿಹಾಸದ ವಾಕ್ಯವನ್ನು ಹೇಳಿರ್ತಕ್ಕಂಥ ಒಬ್ಬ ಮಹಾನ್ ಶ್ರೇಷ್ಠ ಇತಿಹಾಸ ವ್ಯಕ್ತಿಗಳನ್ನಾಗಿ ನಾವು ಯಾರನ್ನು ಗುರುತಿಸ್ತೀವಿ ಅಂದ್ರೆ ನೆಹರೂರನ್ನು ಗುರುತಿಸ್ತೀವಿ ಅಂತಕ್ಕಂಥ. ಅಷ್ಟೇ ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗಿಫ್ಟ್ಸ್ ಆಫ್ ದ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥ ಎರಡು ಗ್ರಂಥಗಳ ರಚನೆಯನ್ನು ಕೂಡ ಯಾರು ಮಾಡಿದಾರಪ್ಪ ಅಂದ್ರೆ ಅವರು ನೆಹರೂರು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ನೋಡಿ, ಅವರ ಪುತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ತಾವು ಬಂಧನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಪತ್ರಗಳ ಒಂದು ಸಂಗ್ರಹವನ್ನು ಕೂಡ ನೋಡ್ತೀವಿ. ಅಷ್ಟೇ ಅಲ್ಲದೆ 1947ರ ನಂತರ ಹಿಡ್ಕೊಂಡು 1964ರವರೆಗೆ ಅವರು ಏನಾಗಿರ್ತಾರೆ ಭಾರತ ಪ್ರಧಾನಮಂತ್ರಿಗಳಾಗಿದ್ರು ಅಂತಕ್ಕಂಥ. ಆದ್ರೆ 1954ರ ನಂತರ ಜವಾಹರ್ಲಾಲ್ ನೆಹರು ಅವರ ಒಂದು ಅವ್ರಿಗೆ ಅಷ್ಟೇ ಅಲ್ಲದೆ ಮಕ್ಕಳಂದ್ರೆ ಅವರಿಗೆ ವಿಶೇಷ ಪ್ರೀತಿ ಇತ್ತು. ಮಕ್ಕಳನ್ನ ಅವರು ಒಂದೊಂದ್ ಕಡೆ ಹೇಳ್ತಿರುತ್ತೆ, ಮಕ್ಕಳಂದ್ರೆ ಮುಂದಿನ ಭವಿಷ್ಯ ಅಂತಕ್ಕಂಥ ಯಾರಿಗಾಗಿದ್ದಪ್ಪ ಅಂದ್ರೆ ಮಕ್ಕಳಲ್ಲಿದೆ ಅಂತಕ್ಕಂಥ. ಅಂದ್ರೆ ಮುಂದಿನ ದಿನ ಅಂತಕ್ಕಂಥ ಯಾರಿಗಾಗಿ ಕಾಯ್ದಿದೆಪ್ಪ ಅಂದ್ರೆ ಮಕ್ಕಳಿಗಾಗಿ ಅಂತಕ್ಕಂಥ. ಒಂದ್ ಕಡೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಕ್ಕಂಥ, ದೇಶವನ್ನು ಆತಕ್ಕಂಥ ವ್ಯಕ್ತಿಗಳು ಮಕ್ಕಳಾಗ್ತಾರೆ ಅಂತಕ್ಕಂಥ ಭಾವನೆಯಿಂದ ಮಕ್ಕಳಿಗೆ ಅತಿ ಹೆಚ್ಚಿನ ಒಂದು ಆಸಕ್ತಿಯನ್ನ ವಹಿಸಿರ್ತಕ್ಕಂಥ ವ್ಯಕ್ತಿ ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿದ್ರು ಅಂತಕ್ಕಂಥ. ಹಾಗಾಗಿ ಅವರ ಒಂದು ಸವಿ ನೆನಪಿಗಾಗಿ ಅವರ ಒಂದು ಜನ್ಮ ದಿನವನ್ನು ನಾವು ಏನನ್ನ ಆಚರಣೆಯಾಗಿ ಮಾಡ್ತಾ ಇದೀವಿ ಅಂದ್ರೆ ಇಂದು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದೀವಿ. ಅಷ್ಟೇ ಅವರು ಗುಲಾಬಿ ಪ್ರಿಯರಾಗಿದ್ರು ಅಂತಕ್ಕಂಥದ್ದು. ನಿಮ್ಗೆಲ್ಲರಿಗೂ ನಾವೆಲ್ಲ ಉಪನ್ಯಾಸಗಳಲ್ಲಿ ಒಂದೊಂದು ಗುಲಾಬಿ ಹೂಗಳನ್ನ ಕೊಟ್ಟಿದ್ವಿ. ಇದ್ರಿ ಜ್ಞಾನವಂತ ವಿದ್ಯಾರ್ಥಿಗಳಿಗೆ, ಆದ್ರೆ ಅಲಕ್ಷ್ಯವನ್ನ ವಹಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ಒಂದು ಬೇಜಾರದ ಸಂಗತಿ. ಅದು ಹೇಳಬಾರ್ದು, ಅದು ನಾನು ಕ್ಷಮೆ ಕೇಳ್ತೀನಿ. ಆದ್ರೆ ಇಷ್ಟೆಲ್ಲಾ ಶಿಕ್ಷಕರಿದ್ದೀವಿ, ಆದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಏನಂತ ಈ ಕಾರ್ಯಕ್ರಮವನ್ನು ಶಿವರಾಯಗೌಡರು ನಡೆಸಿಕೊಡ್ಬೇಕಾಗಿ ವಿನಂತಿ. ಮೊದಲ ಪ್ರಧಾನಿಯಾಗಿರ್ತಕ್ಕಂಥ ನೆಹರು ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಉಪನ್ಯಾಸವನ್ನು ನೀಡಿದ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಶಿಕ್ಷಕರಾಗಿರುವ ಗಣ್ಯರೇ, ಪ್ರಾಂಶುಪಾಲರೇ, ಶಿಕ್ಷಕರಂದರೆ ನನ್ನ ಗೆಳೆಯ ಗೆಳತಿಯರೇ, ಎಲ್ಲರಿಗೂ ಮುಂಜಾನೆಯ ಶುಭೋದಯ. ಈ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ನೆಹರು ಅವರ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಸ್ವತಂತ್ರ ಚಳವಳಿಯ ಮುನ್ನ ನಾಯಕ ಭಾರತದಲ್ಲಿ ಪ್ರಥಮ ಪ್ರಧಾನಮಂತ್ರಿಯಾದ ಭಾರತ ರತ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 135ನೇ ಜನ್ಮದಿನವನ್ನು ಈ ದಿನ ಭಾರತದಲ್ಲಿ ಮಕ್ಕಳ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಮೋತಿಲಾಲ್ ನೆಹರು ಮತ್ತು ತಾಯಿ ಸ್ವರೂಪ ರಾಣಿ ಅವರ ಪುತ್ರನಾಗಿ ಜವಾಹರ್ಲಾಲ್ ನೆಹರು ಅವರು ಅಲಹಾಬಾದ್ನಲ್ಲಿ ಜನಿಸಿದರು. ನೆಹರು ಅವರು 4 ಅವರಿಗೆ ಭಾರತದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದರು. 1916ರಲ್ಲಿ ಕಮಲಾ ಕಾಮ್ ಅವರನ್ನು ವಿವಾಹವಾದರು. ಮಹಾತ್ಮ ಗಾಂಧೀಜಿ ಅವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಯ್ದುಕೊಂಡರು. ಅಹಿಂಸಾ ಹೋರಾಟವನ್ನು ಅವರು ಬೆಂಬಲಿಸಿದರು. ಅವರಿಗೆ ತಮ್ಮ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸಲು ಹೇಳಿದರು. 1947ರಲ್ಲಿ ಭಾರತ ಸ್ವತಂತ್ರ ರಾಷ್ಟ್ರವಾಗಿ ಸ್ಥಾಪನೆಯಾಗಿತ್ತು. 1964ರಲ್ಲಿ ಮರಣದವರೆಗೂ ಭಾರತ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಇವರು ಜವಾಹರ್ಲಾಲ್ ನೆಹರು ತತ್ವದ ಪ್ರಜಾಪ್ರಭುತ್ವದ ಗಣರಾಜ್ಯವಾಗಿ ಮತ್ತು ಜಾಗತಿಕ ತತ್ವದ ಸಾರ್ವಭೌಮ ಎಂದು ಕರೆಯುತ್ತಾರೆ. 1955ರಲ್ಲಿ ಭಾರತ ಅತ್ಯಂತ ನಾಗರಿಕ ಗೌರವ ಭಾರತ ರತ್ನ ನೆಹರು ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ನೆಹರು ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದರೆಂದು ಹೇಳುತ್ತಾ ನಾನು ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಏನಾದರೂ ತಪ್ಪಾದಲ್ಲಿ ಕ್ಷಮಿಸಿ. ಸಮಯವನ್ನು ಪಾಲನೆ ಮಾಡಿಕೊಂಡು ಕಾಲೇಜ್ ಬರ್ತೀರಿ ಅಂದ್ಕೊಂಡು ನನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ
ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾರೆ. ಇವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಹೇಳಲಿದ್ದಾರೆ. ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿಗಳೇ, ದಯಮಾಡಿ ಇವತ್ತಿನ ಈ ಶುಭ ಮುಂಜಾನೆಯಂದು ತಾವೆಲ್ಲ ಆಗಮಿಸಿದ್ದೀರಿ. ಎಲ್ಲ ಉಪನ್ಯಾಸಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಭಾರತದ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಬೇಕಾಗಿ ಅವರ ಒಂದು ಆಶೆಯನ್ನ ಹೇಳಿಕೊಟ್ಟಿರ್ತಾರೆ. ಆ ಒಂದು ಅವರ ಆಶಯ ಅದರ ಬಗ್ಗೆ ಸವಿಸ್ತರವಾಗಿ ಮಾತನಾಡಿದ್ದಾರೆ. ನಾನು ಈಗ ಹೇಳೋದಿಷ್ಟೇ ಅಂದರೆ, ಈ ಒಂದು ಮಕ್ಕಳ ದಿನಾಚರಣೆ ಆಚರಣೆ ಮಾಡುವ ನಂತರ ನಿಮ್ಮ ಸಲುವಾಗಿ, ನಿಮ್ಮ ಏಳಿಗೆಯ ಸಲುವಾಗಿ, ನಿಮ್ಮ ಮುಂದಿನ ಭವಿಷ್ಯದ ಸಲುವಾಗಿ ಈ ಒಂದು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಕ್ಕಂಥ ನಾವೆಲ್ಲರೂ ನಿಮ್ಮ ಒಂದು ಒಳ್ಳೆಯತನವನ್ನ ಹುರಿದುಂಬಿಸುವ ಸಲುವಾಗಿ, ನಿಮ್ಮ ಬುದ್ಧಿಮತ್ತೆಯನ್ನು ಹೆಚ್ಚಿಗೆ ಮಾಡುವ ಸಲುವಾಗಿ ನಾವೆಲ್ಲ ಕಾರ್ಯ ಪ್ರವೃತ್ತರಾಗಿರುತ್ತೇವೆ. ಆ ಒಂದು ಬರ್ಮ